ಇವತ್ತು ಸ್ನೇಹಿತರೆ ಬಗೆದ್ರೆ ಎಲ್ಲರ ಬಗೆರಿ ಎರೆಹುಳುಗಳು ಸಾಕಷ್ಟು ಎರೆಹುಳುಗಳು ಇವತ್ತು ಸಿಗ್ತಾ ಹೋಗ್ತಾವೆ ಸ್ನೇಹಿತರೆ. ನೋಡಿ, ನಾವೇನು ಆರ್ಗ್ಯಾನಿಕ್ಕನ್ನು ಬಳಸಿ ಜೀರೋ ಕಲ್ಟಿವೇಷನ್ ಅಂದರೆ ಮಲ್ಚಿಂಗ್ ಮಾಡಿಸ್ತಾ ಇದ್ದೀನಿ ನಾನು. ನೋಡಿರಿ, ಭೂಮಿಯಲ್ಲಿ ಬಗೆದ್ರೆ ಒಂದು ಚಿಲಕೆಯಷ್ಟು ಸಾಕಷ್ಟು ಇವತ್ತು ಎರೆಹುಳುಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ, ಎರೆಹುಳುಗಳು ಇವತ್ತು ಎಷ್ಟು ಭೂಮಿಯಲ್ಲಿ ಇರ್ತಾವೆ. ಈ ಹುಳನೇ ಇವತ್ತು ಈ ಭೂಮಿಗೆ ಆಧಾರ ಅಂತ ಹೇಳ್ತೀನಿ. ಇವಿದ್ರೆ ಇವತ್ತು ಏನು ಬೇಕಾದ್ರೆ ಇವತ್ತು ಫಲವತ್ತತೆಯನ್ನು ಕಾಪಾಡ್ಕೋಬೋದು. ಇದರ ಸಂತತಿ ಕಡಿಮೆ ಆಗಿದೆ ಇವತ್ತು ಭೂಮಿಯಲ್ಲಿ. ಎಲ್ಲರ ಹೊಲಗಳಲ್ಲಿ ಇವತ್ತು ಎರೆಹುಳುಗಳ ಸಂತತಿ ಕಡಿಮೆ ಆಗಿದೆ ಸ್ನೇಹಿತರೆ. ರೈತ ಬಂದವರೇ, ಇವತ್ತು ಆರ್ಗ್ಯಾನಿಕ್ಕು ಇವತ್ತು ಯಾಕೆ ಬಳಸ್ಬೇಕು, ಸಾವಯವನ ಯಾಕೆ ಬಳಸ್ಬೇಕಂದ್ರೆ ಎರೆಹುಳ ಸಂತತಿ ಖಂಡಿತ ಬೇಕೇ ಬೇಕು ಸ್ನೇಹಿತರೆ. ಹೇಗಿದೆ ಸರ್ ಎರೆಹುಳು? ನಿಮ್ಗೆ ಹೆಂಗಿದ್ದಾರೆ ಇವರು ಬಗೀತಾ ಇದ್ರಲ್ಲ ಈ ಭೂಮಿಯಲ್ಲಿ? ಚೆನ್ನಾಗಿದೆಯಾ? ಬರ್ತಾ ಇದೆಯಲ್ಲ? ಮಣ್ಣಿನ ಲ್ಯಾಬ್ ಟೆಸ್ಟಿಗೆ ಇವತ್ತು ಮಣ್ಣು ಪರೀಕ್ಷೆಗೆ ಇವತ್ತು ತೊಗೊತಾ ಇದ್ದೀವಿ. ಸಾಕಷ್ಟು ಎರೆಹುಳುಗಳು ನೋಡಿ, ಕಲ್ಟಿವೇಟ್ರೇ ಮಾಡಲ್ಲ, ರೋಟ್ರಿ ಹೊಡಿಯಲ್ಲ, ಏನು ಓನ್ಲಿ ಮಲ್ಚಿಂಗ್ ಅಷ್ಟೇ ಮಾಡಿಸ್ತೀನಿ ನಾನು. ನೋಡಿರಿ, ಬಗೆದ್ರೆ ಎರೆಹುಳುಗಳು ಈ ಥರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಸಾವಯವದಲ್ಲಿ ಬೆಳೆಸಿ ಅಂತೇಳಿ ಆದಷ್ಟು ಮಟ್ಟಿಗೆ ರೈತರಿಗೆ ಕೆಮಿಕಲನ್ನು ಕಡಿಮೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ.